Toon Bells. ರಿಮ್ಚಿಮ್ ಗುಬ್ಬಚ್ಚಿ ಬಾತುಕೋಳಿಗಳ ಜೊತೆ ಆಟ ಆಡ್ತಿತ್ತು. ಅವಾಗ ಬಾತುಕೋಳಿ ಅದನ್ನ ಕಿಂಡಲ್ ಮಾಡ್ತಿತ್ತು. ರಿಮ್ಚಿಮ್, ನಿನ್ಗೆ ಹಾರಕ್ ಮಾತ್ರ ಬರುತ್ತಷ್ಟೇ, ನೆಲದಲ್ಲಿ ನಡಿಯಕ್ಕಾಗುತ್ತೆ, ಆದ್ರೆ ನೀರಲ್ಲಿ ಸ್ವಿಮ್ ಮಾಡಕ್ಕಾಗಲ್ಲ. ಇಲ್ಲ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಕಷ್ಟಪಟ್ರೆ ಎಲ್ಲಾನು ಬರುತ್ತೆ. ಹೌದಾ? ಹಾಗಾದ್ರೆ ಕಷ್ಟಪಟ್ಟು ಕೆಲ್ಸ ಮಾಡೋದ್ರಲ್ಲಿ ನಿನ್ಗೆ ಇಷ್ಟು ವಿಶ್ವಾಸ ಇದ್ರೆ ಎಲ್ಲಿ ನೀನು ನೀರಲ್ಲಿ ಸ್ವಿಮ್ ಮಾಡಿ ತೋರ್ಸು ನೋಡೋಣ. ನೀನ್ ನೋಡ್ಕೋ, ಬೇಕಾದ್ರೆ ಒಂದ್ ದಿವಸ ಖಂಡಿತ ನಾನ್ ಸ್ವಿಮ್ ಮಾಡ್ತೀನಿ. ರಿಮ್ಚಿಮ್ ಅಲ್ಲಿಂದ ಹಾರ್ಕೊಂಡ್ ಹೋಗುತ್ತೆ. ಅದು ತುಂಬಾ ಬೇಜಾರಾಗಿ ಒಂದ್ ಮರದ ಮೇಲೆ ಹೋಗಿ ಕುತ್ಕೊಂಡಿದ್ದಾಗ ಚುನ್ಮುನ್ ಹಾರ್ಕೊಂಡು ಅಲ್ಲಿಗೆ ಬರುತ್ತೆ. ರಿಮ್ಚಿಮ್, ನಿಂಗೇನಾಯ್ತು? ಯಾಕ್ ಬೇಜಾರಾಗಿದೀಯಾ? ನಾನು ಏನ್ ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ, ನಮ್ ಕಾಡಲ್ಲಿ ಎಷ್ಟೋ ಪಕ್ಷಿಗಳಿಗೆ ಅಹಂಕಾರ ಜಾಸ್ತಿ ಆಗೋಗಿದೆ. ಅರೆ, ನೀನು ಯಾರ್ ಬಗ್ಗೆ ಮಾತಾಡ್ತಿದ್ಯಾ? ಆ ನದಿಯ ತಟದಲ್ಲಿ ಬಾತುಕೋಳಿಗಳಿದೆ. ಅದ್ರಲ್ಲಿ ಜಿಲ್ಮಿಲ್ ಅನ್ನೋ ಬಾತುಕೋಳಿ ಇದೆ ಅಲ್ವಾ? ಅದಿವತ್ತು ನನ್ನನ್ನ ಕಿಂಡಲ್ ಮಾಡ್ಕೊಂಡ್ ಹೇಳ್ತು. ಅದು ಏನ್ ಹೇಳ್ತು? ನನ್ ಕೈಯಲ್ಲಿ ನೀರಲ್ಲಿ ಸ್ವಿಮ್ ಮಾಡಕ್ಕಾಗಲ್ಲ ಅಂತ ಅದ್ ಹೇಳ್ತು. ಕಷ್ಟಪಟ್ರೆ ನಮ್ಗೆ ಎಲ್ಲಾನು ಬರುತ್ತೆ ಅಂತ ನಾನ್ ಅದ್ರ ಹೇಳ್ಬಿಟ್ ಬಂದೆ. ಆಮೇಲೆ ನಾನು ಒಂದ್ ದಿವಸ ಖಂಡಿತ ಸ್ವಿಮ್ ಮಾಡ್ತೀನಿ ಅಂತ ಹೇಳ್ದೆ. ಆದ್ರೆ ಅದು ಯಾಕೆ ಹಾಗೆ ಹೇಳ್ತು? ಯಾಕಂದ್ರೆ ನಾವು ಹಾರ್ಬಹುದು ಹಾಗೂ ನೆಲದ ಮೇಲೆ ನಡಿಬಹುದಷ್ಟೇ, ಆದ್ರೆ ನೀರಲ್ಲಿ ಸ್ವಿಮ್ ಮಾಡಕ್ ಆಗಲ್ವಲ್ಲ. ಆದ್ರೆ ನೀನೀಗ ಹೇಳಿದ್ಯಾ ಅಂದ್ಮೇಲೆ ನೀನ್ ಮಾಡ್ಲೇಬೇಕಲ್ವಾ? ಇಲ್ಲ ಅಂದ್ರೆ ನಾವು ಏನಕ್ಕೂ ಲಾಯಕ್ಕಿಲ್ಲ ಅಂತ ಅನ್ಕೋತಾರೆ. ಆದ್ರೆ ಅದಕ್ಕೆ ನಾವು ಏನ್ ಮಾಡೋದು? ನನಗೆ ತುಂಬಾ ಚೆನ್ನಾಗ್ ಗೊತ್ತು. ಈ ಕಾಡಲ್ಲಿ ತುಂಬಾ ಫಾಸ್ಟ್ ಆಗಿರೋದು ಬಗುಲಾ ಪಠಾನ್ ಕಾಕ ಮಾತ್ರ. ಅವ್ರ ಮಾತ್ರನೇ ನಮಗ್ ಸಹಾಯ ಮಾಡ್ತಾರೆ. ನಾವು ಅವ್ರ ಹತ್ರ ಹೋಗೋಣ. ಆದ್ರೆ ಪಠಾನ್ ಕಾಕ ಎಲ್ಲಿರ್ತಾರೆ? ನನಗ್ ಗೊತ್ತು, ನೀನು ನನ್ ಜೊತೆ ಬಾ, ನಾನ್ ಕರ್ಕೊಂಡ್ ಹೋಗ್ತೀನಿ. ಅವರು ಖಂಡಿತ ನಮ್ಗೆ ಒಂದ್ ಐಡಿಯಾನ ಕೊಟ್ಟೇ ಕೊಡ್ತಾರೆ. ರಿಮ್ಚಿಮ್ ಚುನ್ಮುನ್ ಜೊತೆ ಬಗುಲಾ ಪಠಾನ್ ಕಾಕ ಹತ್ರ ಬರ್ತಾರೆ. ಪಠಾನ್ ಕಾಕ, ನಾವು ನಿಮ್ಮ ಹತ್ರ ಒಂದ್ ಕ್ವೆಶ್ಚನ್ ಕೇಳ್ಬೇಕು. ಹಾ ಹೇಳು, ಏನ್ ಪ್ರಶ್ನೆ? ಕಾಕ, ನಾವು ನೀರಲ್ಲಿ ಸ್ವಿಮ್ ಮಾಡೋ ತರ ನಿಮಗೆ ಏನೂ ಇಲ್ವಾ? ಯಾಕಾಗಲ್ಲಮ್ಮ, ಕಷ್ಟಪಟ್ರೆ ಎಲ್ಲ ಆಗುತ್ತೆ. ಅವಾಗ ರಿಮ್ಚಿಮ್ ಹೇಳುತ್ತೆ, ಕಾಕ, ನಾವು ನೀರಲ್ಲಿ ಸ್ವಿಮ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಅವಾಗ ಕೊಕ್ಕು ಹೇಳುತ್ತೆ, ಇಷ್ಟಕ್ಕೆಲ್ಲ ಯಾರಾದ್ರೂ ಟೆನ್ಷನ್ ತಗೊಳ್ತಾರಾ? ನನ್ನ ಹತ್ರ ಈಗ ನೀವು ಬಂದಾಯ್ತಲ್ಲ, ನಿಮಗೆ ಸಹಾಯ ಮಾಡ್ತೀನಿ. ರಿಮ್ಚಿಮ್ ಮತ್ತೆ ಚುನ್ಮುನ್ ತುಂಬಾನೇ ಖುಷಿ ಪಡ್ತಾರೆ. ಆಮೇಲೆ ಹೇಳ್ತಾರೆ, ಕಾಕ, ನಿಜವಾಗ್ಲೂ ನಾವು ಸ್ವಿಮ್ ಮಾಡ್ಬೋದಾ? ಹಾ ಮಕ್ಕಳ, ನೀವು ಕೂಡ ಈಜ್ಬಹುದು, ಆದ್ರೆ ನಿಮಗೆ ಸ್ವಲ್ಪ ಕಷ್ಟ ಪಡ್ಬೇಕು. ನೀವದಕ್ಕೆ ರೆಡಿ ಇದ್ದೀರಾ? ಹಾ, ನಾವು ಏನ್ ಬೇಕಾದ್ರೂ ಮಾಡಕ್ಕೆ ತಯಾರಾಗಿದ್ದೀವಿ. ಪಠಾನ್ ಕಾಕ ರಿಮ್ಚಿಮ್ನ ಅದರ ಕಾಲಲ್ಲಿ ಎತ್ಕೊಂಡು ಹೋಗಿ ನೀರಲ್ಲಿ ಮುಳುಗಿಸ್ಬಿಡುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಆಚೆಗೆ ತಗೊಂಬರುತ್ತೆ. ಅರೆ ಕಾಕ, ಏನ್ ಮಾಡ್ತಾ ಇದ್ದೀರಾ? ನನ್ಗೆ ಉಸಿರು ಕಟ್ಟಂಗ್ ಆಗ್ತಿದೆ. ತುಂಬಾ ಕಷ್ಟಪಟ್ಟು ನಾನು ಬ್ರೀತ್ ಮಾಡ್ದೇ ಇದ್ದೆ. ಅದೇ ನಂಗ್ ಬೇಕಿದ್ದುದು, ನೀವು ನೀರಲ್ಲಿ ಹೇಗೆ ಶ್ವಾಸ ಹಿಡಿಯೋದು ಅಂತ. ಮತ್ತೆ ನಾಳೆ ಬನ್ನಿ, ಇವತ್ ರಾತ್ರಿ ಎಲ್ಲ ಉಸಿರು ಹಿಡಿಯೋದನ್ನ ಪ್ರಾಕ್ಟೀಸ್ ಮಾಡಿ. ಸರಿ ಕಾಕ, ನೀವ್ ಹೇಗೆ ಹೇಳ್ತೀರೋ ಹಾಗೆ. ಆಮೇಲೆ ಗುಬ್ಬಚ್ಚಿ ಅಲ್ಲಿಂದ ಹಾರ್ ಹೋಗುತ್ತೆ. ಮಾರನೇ ದಿವ್ಸ ರಿಮ್ಚಿಮ್ ಕಾಕ ಹತ್ರ ಬರುತ್ತೆ. ಕಾಕ, ನಾನ್ ಬಂದ್ಬಿಟ್ಟೆ, ನನಗೀಗ ಇನ್ನ ಕಲ್ಸಿ. ನೋಡು ರಿಮ್ಜಿಮ್, ಇನ್ನು ನಿನಗೆ ಒಂದೇ ಕೆಲ್ಸ ಮಾಡಕ್ಕಿರೋದು. ಏನ್ ಕೆಲ್ಸ ಮಾಡ್ಬೇಕು ಕಾಕ, ಹೇಳಿ. ನದಿ ಹತ್ರ ಒಂದ್ ಕೊಂಬೆ ಇದೆಯಲ್ಲ, ಅದು ಸರಿಯಾಗಿ ನದಿ ಮೇಲೇನೆ ಇದೆ. ಅದ್ರ ಮೇಲೆ ಒಂದ್ ಮಾವನಣ್ಣಿದೆ. ಅದನ್ನ ಹಿಡ್ಕೊಂಡು ನೀನು ನನ್ನ ಹತ್ರ ಬರ್ಬೇಕು. ಇದು ತುಂಬಾ ಸುಲಭವಾದ ಕೆಲ್ಸ, ನಾನು ಇವಾಗ್ಲೇ ಮಾಡ್ತೀನಿ. ಈ ತರ ಹೇಳಿ ಅದು ನದಿ ಹತ್ರ ಹಾರು ಹೋಯ್ತು. ನದಿ ಹತ್ರ ಹೋಗಿ, ಅರೆ, ಅದು ಯಾವ ಮರ? ಅದೇ, ಇಲ್ಲ, ಇದು ಇಲ್ಲ, ಅದಾ? ಹಾ, ಖಂಡಿತ ಇದೆ, ಅದರ ಹತ್ರ ಹೋಗ್ತೀನಿ. ನಾನಿವಾಗ ಸರಿಯಾದ ಮರದ ಹತ್ರ ಬಂದಿದ್ದೀನಿ. ಇವಾಗ ಈ ಮಾವಿನ ಹಣ್ಣನ್ನ ತಗೊಂಡು ಹಾರ್ಕೊಂಡು ಹೋಗ್ತೀನಿ. ರಿಮ್ಚಿಮ್ ಅದರ ಕಾಲಿಂದ ಅದನ್ನ ತಗೊಂಡಾಗ ಅದರ ಕಾಲ್ಗಳು ಮಾವಿನ ಹಣ್ಣಲ್ಲಿ ಸಿಗಾಕೊಳ್ಳುತ್ತೆ. ಆಮೇಲೆ ಅದರ ವೇಟ್ ಜಾಸ್ತಿ ಇದ್ದಿದ್ರಿಂದ ಅದು ಹಾಗೆ ನೀರಲ್ಲಿ ಮುಳುಗ್ ಹೋಗ್ತಿತ್ತು. ಅದ್ರ ಜೊತೆ ರಿಮ್ಚಿಮ್ ಮುಳುಗ್ ಹೋಗ್ತಿತ್ತು. ಆಮೇಲೆ ಆ ನೀರೊಳಗೆ ಹೋಗ್ಬಿಡುತ್ತೆ. ಅದು ನೀರೊಳಗ್ ಹೋಗಿ ಅದರ ಶ್ವಾಸನ ಹಾಗೆ ಇಟ್ಕೊಂಡು ರೆಕ್ಕೆಗಳನ್ನ ಹಾರಿಸುತ್ತೆ. ಅದ್ರಿಂದ ಅದು ಸ್ವಿಮ್ ಮಾಡ್ಕೊಂಡು ಹಾಗೆ ಮೇಲ್ ಬರುತ್ತೆ. ಅದಾಚೆ ಬಂದಿದ ತಕ್ಷಣ ಕಾಕ ಅದರ ಕಾಲಿನಿಂದ ಅದನ್ನ ಎತ್ಕೊಂಡು ಆಚೆ ಹೋಗುತ್ತೆ.
ಆಮೇಲೆ ಅದರ ರೆಕ್ಕೆಗಳಿಂದ ಮಾವಿನ ಹಣ್ಣನ್ನ ತೆಗೆದು ಬಿಡುತ್ತೆ. ಕಾಕಾ, ನಾನು ಮಾವಿನ ಹಣ್ಣು ತಗೊಂಬಂದೆ, ಆದ್ರೆ ಇದ್ರ ಮೇಲೆ ಗಮ್ ಹಾಕಿದ್ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ ಕಾಲು ಅಂಟ್ಕೋತು. ಅದನ್ನ ನಾನೇ ಹಾಕಿದ್ದು. ನೀನು ನೀರ್ನಲ್ಲಿ ಮುಳುಗುವಾಗ ಜೋರಾಗಿ ರೆಕ್ಕೆ ಹೊಡಿಲಿ ಅಂತ. ರೆಕ್ಕೆನ ಜೋರಾಗಿ ಹೊಡಿಬೇಕು ಈಜಕ್ಕೆ, ಗೊತ್ತಾ? ಹಾರೋದಕ್ಕಿಂತ ಜಾಸ್ತಿ. ನೀನ್ ನೋಡಿದ್ದಲ್ವಾ, ಇಷ್ಟು ವೆಯ್ಟ್ ಇದ್ದದನ್ನ ಹಿಡ್ಕೊಂಡು ಮೇಲೆ ಬಂದಿದ್ಯಾ ನೀನು. ಅರೆ ಹೌದು ಕಾಕಾ, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ಲಿಲ್ಲ. ನಾನು ನೀರಲ್ಲಿ ಸ್ವಿಮ್ ಮಾಡ್ತಾ ಇದ್ದೆ. ಹಾಗಾದ್ರೆ ನನಗೆ ಸ್ವಿಮ್ ಮಾಡಕ್ಕೆ ಬರುತ್ತೆ. ಹೌದಮ್ಮ, ಈಗ ನೀನು ಈಜ್ಬಹುದು. ನಾನು ಇನ್ನೊಂದ್ಸತಿ ಹೋಗಿ ನೋಡ್ಲಾ? ಸರಿಯಮ್ಮ, ನೋಡು. ಆಮೇಲೆ ರಿಮ್ಚಿಮ್ ನದಿ ಹತ್ರ ಬರುತ್ತೆ. ಒಂದ್ಸತಿ ಉಲ್ಟಾ ಆಗಿ ಒಂದ್ಸತಿ ಸೀದಾ ಸ್ವಿಮ್ ಮಾಡತ್ತೆ. ಅದು ನೀರಲ್ಲಿ ಸ್ವಿಮ್ ಮಾಡೋದನ್ನ ನೋಡಿ ಬಾತುಕೋಳಿ ಹೇಳುತ್ತೆ, ರಿಮ್ಚಿಮ್ ನಿಜವಾಗ್ಲೂ ತುಂಬಾ ಕಷ್ಟಪಟ್ಟಿದೆ. ಅದು ಏನ್ ಬೇಕಾದ್ರೂ ಮಾಡಕ್ಕೆ ಆಗಲ್ಲ ಅಂತ ಹೇಳಕ್ಕೆ ಆಗಲ್ಲ. ಅವಾಗ ಕಾಕ ಹೇಳ್ತು, ಕಷ್ಟಪಟ್ರೆ ಎಲ್ಲ ಆಗತ್ತೆ, ರಿಮ್ಜಿಮ್ನ ಹಾಗೇನೆ. टमाटर बड़े मजेदार। टमाटर बड़े मजेदार। ओह टमाटर बड़े मजेदार। ಸೂಪರ್ ಆಗಿದೆ ಇದ್ರ ಟೇಸ್ಟು. ಗಮ್ಮತ್ತಾಯ್ತು ಕಣೋ. ಇದು ನವೆಂಬರ್ ತಿಂಗಳು. ಒಂದು ಮಿಡತೆ ಕೆಳಗಡೆ ಕುತ್ಕೊಂಡು ಹುಲ್ಲನ್ನು ತಿಂತಾ ಇರುತ್ತೆ. ವಾ, ಏನ್ ಜೀವನ! ಚೆನ್ನಾಗಿರೋ ಹುಲ್ ತಿಂದು ಇಡೀ ದಿನ ಗಮ್ಮತ್ ಮಾಡೋದಷ್ಟೇ. ಅದು ತುಂಬಾ ಹೊತ್ತು ಹುಲ್ಲನ್ನು ತಿಂದು ಮಿಕ್ಕಿರೋ ಹುಲ್ಲನ್ನು ಕೆಳಗಡೆ ಬಿಸಾಕ್ಬಿಡುತ್ತೆ. ಆಗ ಒಂದು ಪಾರಿವಾಳ ಅವನ ಹತ್ರ ಬಂದು ಹೇಳುತ್ತೆ, ಅರೆ, ನಿನಗೆ ಎಷ್ಟು ಬೇಕಿತ್ತು ಅಷ್ಟೇ ಹುಲ್ಲನ್ನ ತುಂಡು ಮಾಡ್ಬೇಕಿತ್ತಲ್ಲ. ನೋಡೀಗ ಇದು ಬಾಡೋಗುತ್ತಷ್ಟೇ. ಈ ಹುಲ್ಲು ಅದ್ರಷ್ಟಕ್ಕೇನೆ ಆಗಿದ್ದಲ್ವಾ, ಮತ್ತೆ ಏನಷ್ಟೇ. ನಿನಗ್ ಯಾಕೆ ಅಧಿಕ ಪ್ರಸಂಗ? ನಾನು ಹೀಗೆ ಮಾಡೋದು. ಹಂಗಂತೇಳಿ ಆ ಮಿಡತೆ ಹಾರ್ಕೊಂಡು ಹೋಗ್ಬಿಡುತ್ತೆ. ಬಂದ ನನ್ನ ಮಗ ನನಗೆ ಹೇಳಕ್ಕೆ. ತುಂಬಾ ಹೊತ್ತು ಅದು ಹಾರ್ಕೊಂಡಿರುತ್ತೆ. ಆಮೇಲೆ ಅದಕ್ಕೆ ಭೂಮಿ ಮೇಲೆ ಒಂದು ಟೊಮೆಟೊ ಅದಕ್ಕೆ ಕಾಣಿಸುತ್ತೆ. ಅರೆ ವಾ, ಟೊಮ್ಯಾಟೊ! ಅದು ಆ ಟೊಮೆಟೊ ಬಳಿ ಹೋಗಿ ತುಂಬಾ ಸಂತೋಷದಿಂದ ಹಾಡಾಡಕ್ಕೆ ಶುರು ಮಾಡುತ್ತೆ. टमाटर बड़े मजेदार। टमाटर बड़े मजेदार। ओह टमाटर बड़े मजेदार। ಅದು ಚಟ್ ಅಂತ ಟೊಮೆಟೊ ಮೇಲೆ ಕುತ್ಕೊಂಡು ಅದನ್ನ ತಿನ್ನೋದಕ್ಕೆ ಶುರು ಮಾಡುತ್ತೆ. ಸೂಪರ್ ಆಗಿದೆ ಇದ್ರ ಟೇಸ್ಟು. ಗಮ್ಮತ್ತಾಯ್ತು ಕಣೋ. ತಿಂತಾ ತಿಂತಾ ಅದು ಅರ್ಧ ಟೊಮೆಟೊವನ್ನು ಖಾಲಿ ಮಾಡ್ಬಿಡುತ್ತೆ. ಆಮೇಲೆ ಅದ್ರ ಮುಂದೆ ಇರುವೆಗಳು ನಡ್ಕೊಂಡ್ ಬರುತ್ತೆ. ಅರೆ, ಏನ್ ಮಾಡ್ತಿದ್ಯಾ ನೀನು? ನಮ್ಮ ಟೊಮೆಟೊವನ್ನು ನೀನ್ ತಿಂತಿದ್ಯಾ? ನಿನ್ ಟೊಮೆಟೊನ? ಇದಂತೂ ಇಲ್ಲೇ ಬಿದ್ದಿತ್ತಲ್ವಾ. ಅಯ್ಯೋ ಮಿಡತೆ ಅಣ್ಣ, ಈ ಟೊಮೆಟೊ ತಂದು ಇಲ್ಲಿಟ್ಟಿದ್ದು ನಾವು. ನನಗೆ ತುಂಬಾ ಕಾಲು ನೋವಾಯ್ತು. ನನ್ ಕೈಲಿ ಇಲ್ಲಿಂದ ಎತ್ತೋಳಕ್ಕಾಗಿಲ್ಲ. ಅದಕ್ಕೆ ನಾನು ಇಲ್ಲಿಂದ ಹೋಗಿ ನನ್ನ ಫ್ರೆಂಡ್ಸ್ ಅನ್ನು ಕರ್ಕೊಂಡ್ ಬರಕ್ ಹೋದೆ. ಅಷ್ಟ್ರಲ್ಲಿ ನೀನ್ ಇದನ್ನ ತಿನ್ಬಿಟ್ಟಿದ್ಯಾ? ಅರೆ ರೇ, ಛೇ, ನನ್ನಿಂದ ತಪ್ಪಾಯ್ತು. ಅರ್ಧ ತಿಂದಾಯ್ತು, ಅರ್ಧ ನಾನು ನಿನ್ ಮನೆ ಹತ್ರ ತಂದಿಡ್ತೀನಿ. ಈ ಟೊಮೆಟೊ ಇವತ್ ತಿನ್ನೋದಕ್ಕೋಸ್ಕರ ನಾವು ತಗೊಂಡೋಗ್ತಿರ್ಲಿಲ್ಲ. ಚಳಿಗಾಲ ಬೇರೆ ಬರ್ತಾ ಇದೆ. ಚಳಿಗಾಲದಲ್ಲಿ ಆಹಾರ ಹುಡುಕಿದ್ರು ಕೂಡ ಸಿಗಲ್ಲ. ಅದರಿಂದ ನಾವು ಆಹಾರವನ್ನು ಕೂಡಿಡ್ತಾ ಇದ್ದೀವಿ. ನೀನು ಅರ್ಧ ತಿಂದಿರುವ ಈ ಟೊಮೆಟೊವನ್ನು ಎತ್ಕೊಂಡೋದ್ರು ಕೂಡ ರಾತ್ರಿ ಒಳಗಡೆ ಇದು ಕೆಟ್ಟೋಗುತ್ತೆ. ಇದರಿಂದ ನಮ್ಗೆ ಏನೂ ಉಪಯೋಗ ಇಲ್ಲ. ಏನಂದೆ? ಚಳಿಗಾಲಕ್ಕೆ ಈಗ್ಲೇನಾ? ಹಾ, ನಾವು ಚಳಿಗಾಲಕ್ಕೋಸ್ಕರ ಇವಾಗ್ಲಿಂದಾನೇ ಆಹಾರ ಕೂಡಿಡ್ತಿದೀವಿ. ಯಾಕಂದ್ರೆ ಚಳಿಗಾಲದಲ್ಲಿ ಹೋದ ವರ್ಷ ತುಂಬಾ ಜಂತುಗಳು ತೀರ್ ಹೋಗ್ಬಿಡ್ತು. ಸರಿ, ಹಾಗಾದ್ರೆ ನೀನ್ ಈ ಟೊಮ್ಯಾಟೋದ ಪ್ಲಾಂಟೇಶನ್ ಹತ್ರ ಕರ್ಕೊಂಡೋಗು. ಒಂದ್ರ ಬದ್ಲಿಗೆ ಎರಡನ್ನ ತೆಗ್ದು ಕೊಡ್ತೀನಿ ನಾನು. ಅದನ್ ಕೇಳಿಸ್ಕೊಂಡು ಇರುವೆಗಳು ಸಂತೋಷ ಪಡ್ತವೆ. ಆಮೇಲೆ ಮಿಡತೆ ಅವರೆಲ್ಲರ ಜೊತೆ ಟೊಮೆಟೊ ತೋಟಕ್ಕೆ ಹೋಗಿ ಅವ್ರಿಗೋಸ್ಕರ 2 ಟೊಮೆಟೊಗಳನ್ನ ಕೆಳಗಡೆ ಕಿತ್ತು ಹಾಕತ್ತೆ. ನೋಡಿ, ಒಬ್ಬನೇ ಇದ್ರು ನಾನು ಹೇಗಿದ್ದಾನೆ ಎತ್ತೀನಿ ಅಂತ. ಮಿಡತೆ ಟೊಮೆಟೊನು ಎತ್ಕೊಳ್ಳೋಕೆ ಟ್ರೈ ಮಾಡುತ್ತೆ, ಆದ್ರೆ ಅದು ತುಂಬಾನೇ ಹೆವಿ ಆಗಿರುತ್ತೆ. ಅರೆ, ತುಂಬಾ ವೆಯ್ಟ್ ಇದೆ ಇದು. ಇದನ್ನ ಹೇಗ್ ತಗೊಂಡೋಗೋದು ನಿನ್ ಮನೆ ತನಕ? ಅದನ್ನ ಕೇಳಿಸ್ಕೊಂಡು ಇರುವೆಗಳು ತುಂಬಾ ಬೇಜಾರಾಗ್ತವೆ. ಆಗ ಮಿಡತೆ ಒಂದು ಐಡಿಯಾ ಹಾಕುತ್ತೆ. ಇದನ್ನ ಎತ್ತಕ್ಕಾಗಲ್ಲ, ಹೌದು, ಆದ್ರೆ ರೋಲ್ ಮಾಡ್ತಾ ಎಲ್ಲಿಗೆ ಬೇಕಾದ್ರೂ ತಗೊಂಡೋಗ್ಬೋದಲ್ಲ. ಹಂಗಂತ ಹೇಳಿ ಆ ಮಿಡತೆ ಹಾರ್ಕೊಂಡು ಮತ್ತೆ ಆ ಟೊಮೆಟೊವನ್ನು ಕೆಳಗಡೆ ತಳ್ತಾ ಹೋಗುತ್ತೆ.
ಅದು ತಳ್ತಾ ತಳ್ತಾ ಟೊಮೆಟೊ ಕೂಡ ಅಲ್ಲಿಂದ ಹೋಗುತ್ತೆ. ಅರೆ ವಾ ಟಿಡ್ಡಣ್ಣ, ಚೆನ್ನಾಗಿದೆ ಇದು. ಈ ರೀತಿ ಆ ಟೊಮೆಟೊವನ್ನು ಆ ಮಿಡತೆ ತಗೊಂಡ್ ಹೋಗ್ಬಿಡುತ್ತೆ. ಕೊನೆಗೆ ಇರುವೆಗಳ ಮನೆಗೆನೆ ಹೋಗುತ್ತೆ. ಮತ್ತೊಂದು ತಗೊಂಬರ್ತೀನಿ, ಇಲ್ಲೇ ನಿಲ್ಲಿ ನೀವು. ಆಮೇಲೆ ಮತ್ತೆ ಅದು ಹಾರ್ಕೊಂಡೋಗಿ ಅಲ್ಲಿ ಬಿದ್ದಿದ್ದ ಇನ್ನೊಂದು ಟೊಮೆಟೊನ ಕೂಡ ಅವ್ರ ಮನೆ ಹತ್ರ ತಗೊಂಡ್ ಬಂದ್ಬಿಡುತ್ತೆ. ತುಂಬಾ ಧನ್ಯವಾದ ಮಿಡತೆ ಅಣ್ಣ. ಆಮೇಲೆ ಇರುವೆಗಳ ರಾಣಿ ಹೇಳ್ತಾಳೆ, ಮಿಡತೆ ಅಣ್ಣ, ನೀನಿಲ್ಲ ಅಂದ್ರೆ ಇದು ನಮಗೆ ತುಂಬಾ ಕಷ್ಟ ಆಗ್ತಿತ್ತು. ನೀನು ಕೂಡ ಚಳಿಗಾಲಕ್ಕೋಸ್ಕರ ಆಹಾರವನ್ನು ಮರೀದೆ ಕೂಡಿಟ್ಕೋ. ಈ ಸಲ ಚಳಿಗಾಲ ಜಾಸ್ತಿ ಇರುತ್ತೆ. ಆಮೇಲೆ ಭೂಮಿಯಲ್ಲಿ ಯಾರು ನಮಗೆ ಸಹಾಯ ಮಾಡಕ್ಕಿರಲ್ಲ. ನಮ್ಮ ಆಹಾರ ನಾವೇ ಕೂಡಿಟ್ಕೋಬೇಕು. ಅರೆ ನೀವು ನಿಮ್ಮ ಕೆಲಸ ನೋಡ್ಕೊಳ್ರಮ್ಮ, ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಹಾರ್ಕೊಂಡು ಆರಾಮಾಗಿ ಹೋಗ್ತೀನಿ. ನಾನು ನನ್ನ ಆಹಾರನ ಆರಾಮಾಗಿ ಅರೇಂಜ್ ಮಾಡ್ತೀನಿ. ಹಂಗಂತೇಳಿ ಮಿಡತೆ ಅಲ್ಲಿಂದ ಹೋಗ್ಬಿಡುತ್ತೆ. ಸ್ವಲ್ಪ ದಿನದಲ್ಲೇ ಎಲ್ಲ ಇರುವೆಗಳು ಅವ್ರಿಗೆ ಬೇಕಾದ ಆಹಾರ ಕೂಡಿಟ್ಕೋತವೆ. ಆಮೇಲೆ ಅವರೆಲ್ಲರೂ ಆರಾಮಾಗಿ ಕೂತಿದ್ದಾಗ ಬೇರೆ ಸ್ವಲ್ಪ ಇರುವೆಗಳು ಅಲ್ಲಿಗೆ ಬರ್ತವೆ. ಏಯ್, ಇಲ್ಲಿಂದ ನಡೀರಿ. ಅರೆ, ನಾವು ತುಂಬಾ ಕಷ್ಟಪಟ್ಟು ಆಹಾರ ಕೂಡಿಕ್ಕಿದೀವಿ. ಇದು ನಮ್ಮ ಕೋಟೆ. ನಮ್ಮ ಕೋಟೆಯನ್ನು ಬಿಟ್ಟು ನಾವ್ಯಾಕೆ ಹೋಗ್ತೀವಿ? ನೋಡ, ಚಳಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಈಗ ಹೋಗಿಲ್ಲ ನೀವು ಅಂದ್ರೆ ಕಷ್ಟ ಆಗುತ್ತೆ. ಆಗ ಆ ಇರುವೆಗಳ ಬಗ್ಗೆ ಜಗಳ ಶುರುವಾಗತ್ತೆ. ಅದೇ ಸಮಯದಲ್ಲಿ ಮಿಡತೆ ಆ ಕಡೆ ಹೋಗ್ತಾ ಇರುತ್ತೆ. ಅರೆ ಏನಿದು, ಇಲ್ಲಿಂದ ಯಾಕೆ ಜಗಳ ಕೇಳ್ತಿದೆ? ಇರುವೆಗಳ ಕೋಟೆ ಒಳಗಡೆ ಹೋಗುತ್ತೆ. ಆಮೇಲೆ ಅವರು ಜಗಳ ಮಾಡ್ತಿರೋದನ್ನ ನೋಡುತ್ತೆ. ಏನ್ ವಿಷಯ? ಯಾಕೆ ಜಗಳ ಮಾಡ್ತಾ ಇದ್ದೀರಾ ನೀವೆಲ್ಲ ಹೀಗೆ? ಮಿಡತೆಯನ್ನ ನೋಡಿದ್ಯಾ? ಈ ಗಂಡು ಇರುವೆಗಳು ನಮ್ಮ ಮೇಲೆ ದಾದಾಗಿರಿ ಮಾಡ್ತಿದವೆ. ಅದು ಮಾತ್ರ ಅಲ್ಲದೆ ನಮ್ಮ ಮನೆ ಬಿಟ್ಟು ನಾವೇ ಹೋಗ್ಬೇಕಂತೆ. ಏನ್ರಪ್ಪ, ಹೇಗ್ ಕಳಿಸ್ತೀರಾ ನೀವು ಇವರನ್ನೆಲ್ಲ ಇಲ್ಲಿಂದ? ಇದು ಇವರ ಮನೆ, ಮತ್ತೆ ಇದು ಸಾಮಾನು ಕೂಡ ಇವರದೇ. ನಮಗ್ ಮಾತಾಡ್ಬೇಡ. ನಿನ್ ಕೆಲ್ಸ ಎಷ್ಟು ಉಂಟದ್ ನೋಡು. ಇಲ್ಲಿಂದ ಓಡೋಗ ನೀನು. ಓ, ನಾನ್ ನನ್ನ ಕೆಲಸ ನೋಡ್ಬೇಕಾ? ನೋಡು ನಾನೇನ್ ಕೆಲಸ ಮಾಡ್ತೀನಿ ಈಗ ಅಂತ. ಮಿಡತೆ ಹಾರ್ಕೊಂಡ್ ಬಂದು ಎಲ್ಲ ಗಂಡು ಇರುವೆಗಳನ್ನು ಒಡೆಕ್ ಶುರು ಮಾಡುತ್ತೆ. ಇವನಂತ ನಮ್ಮ ಬೆನ್ನನ್ನು ಹತ್ತೊಂಡು ಮಾಡಿ ಹಾಕ್ತಾನೆ. ಅಯ್ಯೋ, ಹೊರಡ್ತೇವೆ. ಅಯ್ಯೋ, ಅದನ್ ಕೇಳಿಸ್ಕೊಂಡು ಮಿಡತೆ ನಿಲ್ತಾನೆ. ಆಮೇಲೆ ಎಲ್ಲ ಇರುವೆಗಳು ಅಲ್ಲಿಂದ ಹೋಗ್ಬಿಡ್ತವೆ. ಅಣ್ಣ, ನಿನಗೆ ನಿಜವಾಗ್ಲೂ ತುಂಬಾ ತುಂಬಾ ಧನ್ಯವಾದಗಳು. ಏನ್ ಸಮಸ್ಯೆ ಇಲ್ಲ ಕಣ್ರಮ್ಮ, ನಾನ್ ಹೊರಡ್ತೀನೀಗ. ಅದು ಆ ಗೂಡಿಂದ ಆಚೆ ಬಂದಿದ ನಂತರ ಸಾಯಂಕಾಲದವರೆಗೂ ತಿರುಗ್ತಾನೇ ಇರುತ್ತೆ. ಚಳಿ ಜಾಸ್ತಿ ಆಗಿರುತ್ತೆ, ಮಂಜು ಬೀಳ್ತಿರುತ್ತೆ. ಅದಕ್ಕೆ ಹಸಿವಾಗಿರುತ್ತೆ, ಹಾರಕ್ಕೂ ಆಗ್ತಿರಲ್ಲ. ಅರೆ, ಮಂಜೆ ಕಾಣ್ತಾ ಇದೆಯಲ್ಲ ಎಲ್ಲೋನು, ಏನು ಆಹಾರ ಕಾಣ್ತಾನೆ ಇಲ್ಲ. ಏನ್ ತಿನ್ನೋದು ನಾನೀಗ? ಅದು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡ್ಬೇಕಂತ ಎಷ್ಟೋ ಟ್ರೈ ಮಾಡ್ತಿರುತ್ತೆ. ಆದ್ರೆ ಜೋರಾಗಿ ಬರ್ತಿರುವ ಗಾಳಿ ಮಂಜು ಅದನ್ನ ಹಿಂದ್ಗಡೆ ತಾಳ್ತಿತ್ತು. ಅದ್ ಕೈಲಿ ಹಾರಕ್ಕಾಗಿಲ್ಲ. ಅಯ್ಯೋ, ಅದು ಗಾಳಿಯ ಜೊತೆಗೆ ಇರುವೆಗಳ ಮನೆಯೊಳಗಡೆ ಹೋಗಿ ಬೀಳುತ್ತೆ. ಮತ್ತೆ ಅದನ್ನ ನೋಡಿ ಇರುವೆಗಳು ತುಂಬಾ ಭಯ ಪಟ್ಬಿಡ್ತವೆ. ಅಯ್ಯೋ, ಇದು ನಮ್ಮ ಮಿಡತೆ ಅಣ್ಣ. ಇವ್ನ್ಗೆ ಯಾಕೆ ಹಿಂಗಾಯ್ತು? ಯಾರ್ ಮಾಡಿದ್ರು? ಇಲ್ಲ, ಚಳಿಯ ಕಾರಣದಿಂದ ಹಿಂಗಾಗಿರ್ಬೇಕಂತ ಅನ್ಸುತ್ತೆ. ಈಗ ನಾವು ಏನ್ ಮಾಡೋದು? ನಾವು ಕಟ್ಟಿಗೆಗಳನ್ನ ಕೂಡಿಟ್ಟಿದ್ವಲ್ವಾ, ಅದನ್ನ ಎತ್ಕೊಂಡ್ಬಂದು ಬೇಗ ಇವ್ರ ಮುಂದೆ ಬೆಂಕಿ ಹಾಕು. ಅಷ್ಟರಲ್ಲಿ ನಾವು ತಂದಿಟ್ಟಿರುವ ಆಹಾರದಲ್ಲಿ ಏನಾದ್ರೂ ಔಷಧಿ ಇದೆಯೇನೋ ನೋಡ್ತೀನಿ. ಹಂಗಂತ ಹೇಳಿದ ತಕ್ಷಣ ಬೇರೆ ಇರುವೆಗಳು ಅದರ ಮುಂದೆ ಬೆಂಕಿಯನ್ನು ಹಾಕ್ತಾರೆ. ಮತ್ತೆ ರಾಣಿ ಇರುವೆ ಅವರು ಆಹಾರವನ್ನು ಕೂಡಿಟ್ಟಿರುವ ಆ ರೂಮ್ಗೆ ಹೋಗಿ ಅದು ಹುಡ್ಕಕ್ ಶುರು ಮಾಡುತ್ತೆ. ಅಲ್ಲಿ ಚೇಪೆಕಾಯಲ್ಲಿದ್ದ ಒಂದು ಎಲೆಯನ್ನು ಅದು ಕಿತ್ಕೊಂಡು ಮತ್ತೆ ಅದು ಅಲ್ಲಿಂದ ಮಿಡತೆ ಹತ್ರ ಹೋಗುತ್ತೆ. ಆಲ್ರೆಡಿ ಅದರ ಮುಂದೆ ಬಿಸಿ ಬಿಸಿ ಬೆಂಕಿ ಇದ್ದ ಕಾರಣದಿಂದ ಮಿಡತೆ ಅದರ ಕಣ್ಣನ್ನು ತೆಗೆದಿರುತ್ತೆ. ಬೆಂಕಿಯಿಂದ ಸ್ವಲ್ಪ ಸಮಾಧಾನ ಆಗ್ತಾ ಇದೆ. ಹಬ್ಬಬ್ಬಾ, ಸಾಕು, ಧನ್ಯವಾದ. ಅಯ್ಯೋ, ಇದ್ರಲ್ಲಿ ಧನ್ಯವಾದ ಹೇಳಕ್ಕಿದೆ ಅಣ್ಣ. ನೀನು ಕೂಡ ನಮ್ಮನ್ನ ಅವ್ರ ಹತ್ರದಿಂದ ಕಾಪಾಡ್ದೆ ಅಲ್ವಾ? ಆ ದಿನ ನೀನ್ ಕಾಪಾಡಿಲ್ಲ ಅಂದ್ರೆ ಈ ದಿನ ನಮ್ಗೂ ಕೂಡ ಈ ಗತಿನೇ ಇರ್ತಾ ಇತ್ತು. ಆದರೆ ನಿಮ್ಮ ಮಾತು ಕೇಳಿ ನಾನು ಆಹಾರನ ಒಟ್ಟು ಮಾಡಬೇಕಿತ್ತು. ಈ ಪರಿಸ್ಥಿತಿಗೆ ಬರ್ತಿರ್ಲಿಲ್ಲ. ನೀನ್ ಹಸುವಿನಲ್ಲಿ ಕಷ್ಟಪಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ತಗೋ, ಈ ಎಲೆಯನ್ನು ತಿನ್ನು. ಅರೆ ವಾ, ಇದಂತೂ ನನ್ನ ಫೇವ್ರೆಟ್ ಎಲೆ. ತಿಂತೀನಿ ನಾನೀಗ. ಆ ಎಲೆಯನ್ನು ತಗೊಂಡು ಮಿಡತೆ ತಿನ್ನಕ್ಕೆ ಶುರು ಮಾಡುತ್ತೆ. ಆ ಅಗ್ನಿಯ ಮುಂದೆ ಕುತ್ಕೊಂಡಿರೋದ್ರಿಂದ ಅದರ ಚಳಿನೂ ಹೋಗ್ಬಿಡುತ್ತೆ. ಮತ್ತೆ ಆ ಎಲೆ ತಿಂತ ಹಸುವು ಕೂಡ ಹೋಗ್ಬಿಡುತ್ತೆ. ಅದು ಈಗ ತುಂಬಾ ಆರೋಗ್ಯವಾಗಿ ಆಗ್ಬಿಡುತ್ತೆ. ಮುಂದಿನ ವರ್ಷ ನಾನು ಕೂಡ ನಿಮ್ಮಾಗೇನೆ ಆಹಾರನ ಒಟ್ಟು ಮಾಡ್ತೀನಿ. ಮತ್ತೆ ನಿಮ್ಮ ಜೊತೆಗೇನೆ ಇದೇ ಬಿಲ್ದಲ್ಲಿ ಚಳಿಗಾಲ ನೋಡ್ತೀನಿ. ಅದರ ನೋಡಿ ಎಲ್ಲ ಇರುವೆಗಳು ಸಂತೋಷ ಪಡ್ತವೆ. ಮತ್ತೆ ಎಲ್ಲರೂ ಆ ಅಗ್ನಿಯ ಮುಂದೆ ಕುತ್ಕೊಂಡು ತುಂಬಾ ಮಾತಾಡಕ್ ಶುರು ಮಾಡ್ತವೆ.